ಇದೆ ಅಂತ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ನಾಟಕ ಆಡೋದನ್ನು ಖಂಡಿತ ಯಾರೂ ನಂಬಕ್ಕೆ ತಯಾರಿಲ್ಲ. ನಮ್ಮ ಈ ಪ್ರತಿಭಟನೆಗಳು ಖಂಡಿತವಾಗ್ಲೂ ಮುಂದುವರಿತವೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಈ ವಿಚಾರದಲ್ಲಿ SIT ಮುಂದೆ ಇದೇನೋ ಹೇಳ್ತಾರಲ್ಲ, ಪ್ರತ್ಯಕ್ಷವಾದರು ಪ್ರಮಾಣಿಸಿ ನೋಡು ಅಂತ, ಇವರಿಗೆ ಅದು ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಹಂಗಾಗಿ ನೇರವಾಗಿ ದೈಹಿಕವಾಗಿ ಬಂದು ಆತ ಅರೆಸ್ಟ್ ಆಗಿ ಆತರ ಪೂರ್ತಿ ವಿಚಾರಣೆ ಆಗೋವರೆಗೂ, ಅದನ್ನು ನಾವು ನಮ್ಮ ಕಣ್ಣಾರೆ ನೋಡೋವರೆಗೂ ಯಾರೂ ಆತನ ಮಾತುಗಳನ್ನು ನಂಬಕ್ಕೆ ತಯಾರಿಲ್ಲ, ನಂಬೋದಿಲ್ಲ. ಓಕೆ, ಹಾಸನ ಅಂತಂತ ಬಂದರೆ ಇಡೀ ದೇಶದ ಜನ ತಿರುಗಿ ನೋಡುವಂಥ ಜಿಲ್ಲೆ ಆಗಿತ್ತು. ಒಬ್ಬ ಮಾಜಿ ದೇಶಕ್ಕೆ ಪ್ರಧಾನಿ ಕೊಟ್ಟಂಥ ಜಿಲ್ಲೆ. ಆದರೆ ಇವತ್ತು ಈ ಜಿಲ್ಲೆಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ನೀವೊಬ್ಬರು ಹಾಸನದ ಪ್ರಜೆಯಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ವಿಶ್ವವಿಖ್ಯಾತ ಗೋಳಗುಮ್ಮಟ ಇದೆ ಇಲ್ಲಿ. ಆತ ತ್ಯಾಗಕ್ಕೋಸ್ಕರ ಅವನು ಬೆತ್ತಲಾದರೆ ಈತ ಹಾಸನ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಿಬಿಟ್ಟಿದ್ದಾನೆ. ನಾವು ಹಾಸನ ಜಿಲ್ಲೆಯವ್ರು ಏನು ಹೇಳ್ತೀವಿ ಅಂತ ಅಂದರೆ, ನೀವು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿನ ಈ ಮಟ್ಟಕ್ಕೆ ತಗೋತೀರಿ ಅಂತ ನಾವು ಅಂದ್ಕೊಂಡಿರಲ್ಲ. ಅದೇ ರೀತಿಯಲ್ಲಿ ಈ ನಾಡಿನ ಜನರನ್ನ, ಬದುಕನ್ನು, ಮಾನವನ್ನು, ಶೀಲವನ್ನು ಹರಣ ಮಾಡಿದಿರಿ. ಈ ನಾಟಕ ಸಾಕು, ಇದು ಮತ್ತೊಂದು ನಾಟಕ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ನಾಟಕನ ಇಲ್ಲಿಗೆ ಸ್ಟಾಪ್ ಮಾಡಿ, ದಯಮಾಡಿ ನೀವು 31 ಕಾಯೋಂಥ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆನೇ ಬಂದು ಸರೆಂಡರ್ ಆಗಿ ನೀವು SIT ಮುಂದೆ ತನಿಖೆಗೆ ಸಹಕಾರ ಮಾಡಬೇಕು. ಜೊತೆಗೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು. ಇದಕ್ಕೆ ಭಾಳ ಬಹುತೇಕವಾಗಿ ನಿಮ್ಮನ್ನು ರೆಡಿ ಮಾಡಿ ಸ್ಟೇಟ್ಮೆಂಟ್ನ ಬಿಡುಗಡೆ ಮಾಡ್ತಿದೆ ಅಂತ ನಮಗಂತೂ ಅನಿಸಿದೆ ಸರ್. ಇವತ್ತು ದೇವೇಗೌಡರು ಗಡ್ಡ ಬಿಟ್ಟಿದ್ದು ಯಾರೂ ಕೂಡ ನೋಡಿರಲಿಲ್ಲ. ಆದರೆ ಇವತ್ತು ದೇವೇಗೌಡರು ಗಡ್ಡ ಬಿಡುವಂಥ ಸ್ಥಿತಿಗೆ ಬಂದು ತಲುಪಿಟ್ಟಿದೆ. ಇವತ್ತು ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತೇಳಿ. 31ನೇ ತಾರೀಕು ಬರ್ತೀನಿ ಅಂತ ಹೇಳ್ತಿದ್ದಾರೆ. ವಿಶ್ವಾಸ ಇದೆಯಾ ಬರ್ತಾರೆ ಅಂತೇಳಿ? ನಮಗಂತೂ ವಿಶ್ವಾಸ ಇಲ್ಲ. ಯಾಕಂದರೆ ಅವ್ರ ಕುಟುಂಬದವರು ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ. ದೇವೇಗೌಡರು ಗಡ್ಡನ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಜಿಲ್ಲೆಯ ಒಳ್ಳೆಯದಕ್ಕಾಗಲಿ, ಜಿಲ್ಲೆಯ ಅಭಿವೃದ್ಧಿಗಾಗಲಿ, ಜಿಲ್ಲೆ ಜನರನ್ನ ಮೇಲೆಳೆಸೋದಕ್ಕಾಗಲಿ ಅವ್ರಿಗೆ 30 ವರ್ಷ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವಕಾಶವನ್ನು ಕೊಟ್ಟಿದ್ವಿ. ಅವರು ಅದು ಯಾವುದನ್ನು ಮಾಡ್ದಲೇ ಕೇವಲ ತಮ್ಮ ಮಕ್ಕಳ, ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಅವ್ರ ಜೊತೆ ಇದ್ದವ್ರನ್ನೆಲ್ಲ ಹೊರಗಡೆ ನೂಕಿ ಅವರು ಆರಾಮಾಗಿರೋಕ್ಕೆ ನೋಡಿದರು. ಆದರೆ ಅದು ಅವ್ರಿಗೆ ಮರುಶಾಪ ಆಗಿದೆ. ಅವರ ಮೊಮ್ಮಗ ಮಾಡಿರ್ತಕ್ಕಂಥದ್ದನ್ನು ಅವ್ರ ಕ್ಷಮೆ ಕೇಳಬೇಕಿತ್ತು, ಮತ್ತು ಅವ್ರ ಹಾಸನಕ್ಕೆ ಬಂದು ಕ್ಷಮೆ ಕೇಳಬೇಕಿತ್ತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.